ಸಾಗರದ ನಾಗರಿಕರಿಗೆ ಸುವರ್ಣಾವಕಾಶ. ಸಾಗರ ಹೆಲ್ಪ್ಲೈನ್ ಅನ್ನುವ ಒಂದು ತಂಡವನ್ನು ಕಟ್ಟಿಕೊಂಡಿದ್ದಾರೆ ಯುವಕರು. ಈ ತಂಡವು ಪ್ರಕೃತಿ ವಿಕೋಪಕ್ಕೆ ಒಳಗಾದಾಗ ಹಾಗೂ ಅನಾಥ ಶವಗಳನ್ನು ಹೂಳುವುದು ಹಾಗೂ ರಸ್ತೆ ಅಪಘಾತವಾದಾಗ ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗುವಂತಹ ಈ ಸಂಸ್ಥೆ ದಿನದ 24 ಗಂಟೆಗಳ ಕಾಲ ಕೆಲಸ ಮಾಡುತ್ತದೆ. ಹಾಗೂ ಈ ದಿನ ಇವರ ಲೋಗೋ ಉದ್ಘಾಟನೆ ಮಾಡಿದ ಸಾಗರದ DYSP ಶ್ರೀಯುತ ಗೋಪಾಲಕೃಷ್ಣ ಈ ನಾಯಕರು ಈ ಸಂಸ್ಥೆಯ ಲೋಗೋವನ್ನು ಉದ್ಘಾಟಿಸಿ ಅವರಿಗೆ ಶುಭ ಹಾರೈಸಿದರು. ನಮಸ್ತೆ. ಸಾಗರದಲ್ಲಿ ಸಾಗರ ಹೆಲ್ಪ್ಲೈನ್ ಅಂತ ಆಗಿದೆ. ಇವರು ಮುಂಚಿಂದನೂ ಕೂಡ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಅಧಿಕೃತವಾಗಿ ರಿಜಿಸ್ಟರ್ಡ್ ಮಾಡಿಕೊಂಡು ಸಾಗರ ಹೆಲ್ಪ್ಲೈನ್ ಅಂತ ಒಂದು ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಅದ್ರ ಬಗ್ಗೆ ಒಂದೆರಡು ನುಡಿಗಳು ಸರ್. ಇದು ಹೇಳಬೇಕಂದ್ರೆ ನಾನು ಫಸ್ಟ್ ಅವರಿಗೆ ಥ್ಯಾಂಕ್ಸ್ ಹೇಳಬೇಕಾಗ್ತದೆ. ಇದು ಪೊಲೀಸ್ ಇಲಾಖೆಗೆ ಪ್ರತಿ ದಿವಸ ಬರ್ತಾ ಇರೋ ಕೆಲಸ ನೋಡಿದ್ರೆ ವಿಪರೀತ ಹೆವಿ ಆಗ್ತಾ ಇದೆ. ಈಗ ನಮ್ಮಲ್ಲಿ 108 ಇರ್ಬೋದು ಅಥವಾ 112 ಇರ್ಬೋದು, ಅವರು ಮಾಡ್ತಾ ಇರ್ತಾರೆ. ಅದ್ರ ಜೊತೆನೇ ಅವರ ಹತ್ರ ಎಲ್ಲ ಕೆಲಸ ಮಾಡ್ಲಿಕ್ಕಾಗಲ್ಲ. ಕೆಲವೊಂಥರ ಅನಾಥ ಶವ ಇರ್ಬೋದು ಅಥವಾ ಯಾರೋ ಡೆಸ್ಟಿಟ್ಯೂಟ್ ಇರ್ತದೆ. ಆವಾಗ ಪ್ರತಿಯೊಂದನ್ನು 108 ಅಥವಾ 112 ಹೋಗ್ಲಿಕ್ಕೆ ಆಗೋದಿಲ್ಲ. ಇಂಥ ಒಂದು ಕೆಲಸ ಮಾಡ್ತಾರೆ ಅಂದರೆ ಆ್ಯಕ್ಚುಲಿ ಅವರಿಗೆ ನಾನು ಆಭಾರಿ ಹೇಳ್ತಾ ಇದ್ದೀನಿ. ನಮ್ಮ ಪೊಲೀಸ್ ಇಲಾಖೆ ಹೆಚ್ಚಾಗಿ ಕಷ್ಟ ಬರೋದನ್ನೇ ಯಾರಾದರೂ ಅನಾಥ ಶವಗಳು ಸಿಕ್ಕಿದಾಗ ಅಥವಾ ಯಾರೂ ಇಲ್ಲದೇ ಇದ್ದಾವಾಗ ಸಮಸ್ಯೆಗಳು ಬರ್ತದೆ. ನಾವಾಗೇ ಒಂದೋಗಿ ಮಾಡಲಿಕ್ಕೆ ಆಗದೇ ಇರೋದ್ರಿಂದ ಇಂಥ ಒಂದು ಸಂಘಟನೆ ಇದ್ದರೆ ಅಥವಾ ಒಂದು ಅಸೋಸಿಯೇಷನ್ ಇದ್ದರೆ ಅದರ ಪ್ರಯೋಜನವನ್ನು ನಾವು ಹೆಚ್ಚು ತಗೊಳ್ಬೋದು ಮತ್ತು ಸಾರ್ವಜನಿಕರಿಗೆ ಹೆಚ್ಚು ಸೇವೆ ಸಿಗ್ತದೆ ಅಂತ ನಾನು ಅನಿಸಿಕೆ. ಧನ್ಯವಾದಗಳು ಸರ್. ಧನ್ಯವಾದಗಳು. ಸಾಗರ ಹೆಲ್ಪ್ಲೈನ್ ರಿಜಿಸ್ಟ್ರೇಷನ್ ಅಂತ ಈಗ ಮಾಡ್ಕೊಂಡಿದ್ದೀರಾ. ಮುಂಚೆ ಕೂಡ ನೀವು ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಿದ್ದೀರಾ. ಈಗ ಸಾಗರ ಹೆಲ್ಪ್ಲೈನ್ ಅಂತ ಮಾಡಿದ ಮೇಲೆ ಯಾವೆಲ್ಲ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡ್ತೀರಾ? ಇದು ಸಾಗರ ಜನತೆಗೆ ಹೇಗೆ ಮುಟ್ಟತ್ತೆ ಸರ್? ಎಲ್ರಿಗೂ ನಮಸ್ಕಾರ. ಸಾಗರ ಜನತೆಗೆ ನಾವು ಮೊದಲು ಮಳೆಗಾಲದಲ್ಲಿ ಎಲ್ಲ ಕೊರೋನಾ ಟೈಮಲ್ಲಿ ಎಲ್ಲ ಸೇವೆ ಮಾಡ್ತಾಯಿದ್ವಿ ಹೆಲ್ಪ್ಲೈನು. ಈಗ ಅದನ್ನು ರಿಜಿಸ್ಟರ್ ಮಾಡಿಕೊಂಡು ಹೊಸದಾಗಿ ಈಗ ಮಾಡ್ತಾಯಿದ್ದೀವಿ. ಇದಕ್ಕೆ 24x7 ನಾವು ಒಂದು ನಂಬರ್ ಇದು ಮಾಡಿದ್ದೀವಿ. ಅದಕ್ಕೆ ಯಾರೇ ಕಾಲ್ ಮಾಡಿದ್ರು ತುರ್ತು ಪರಿಸ್ಥಿತಿಯಲ್ಲಿ ಆಕ್ಸಿಡೆಂಟ್ ಆಗಲಿ ಪ್ರತಿಯೊಂದು ಏನೇ ತೊಂದರೆ ಇದ್ದರೂ ನಮಗೆ ಕಾಲ್ ಮಾಡಿದ್ರೆ ನಾವು ತಕ್ಷಣದಲ್ಲಿ ಸ್ಪಂದಿಸ್ತೀವಿ ಸರ್. ಈಗ ನೀವು ಆಫೀಸ್ ಏನಾದರೂ ಮಾಡಿದ್ದೀರಾ? ಆಫೀಸ್ ಮಾಡಿದ್ದೀವಿ. ಅಲ್ಲೂ ಬಂದು ಭೇಟಿ ಆಗ್ಬೋದು. ಏನೇ ಸಮಸ್ಯೆ ಇದ್ದರೂ ಕಾಲ್ ಮಾಡಿ ಇಮಿಡಿಯೇಟ್ಲಿ ನಾವು ಎಲ್ಲ ಸಮಸ್ಯೆಗೂ ನೀವು ಸ್ಪಂದಿಸ್ತೀರಿ ಅಂತ. ಆರೋಗ್ಯ ಆಗಿರ್ಬೋದು, ಎಂಥ ಸಮಸ್ಯೆ ಇರ್ಬೋದು. ಈಗ ಕೆಲವರು ಬರೀ ಆಕ್ಸಿಡೆಂಟಿಗೆ ಇರಬೇಕು, ಇಲ್ಲ ಇದಕ್ಕೆ ಇರಬೇಕು, ಮರ ಬಿದ್ದಿದೆ ಅದಕ್ಕೆಲ್ಲ. ಹೆಲ್ಪ್ಲೈನ್ ಅಂದರೆ ತುರ್ತು ಏನೇ ಸಮಸ್ಯೆ ಇದ್ರೂ ಸಾಗರ ಹೆಲ್ಪ್ಲೈನ್ ರಿಜಿಸ್ಟರ್ ಅವರಿಗೆ ಕಾಲ್ ಮಾಡಿ. ಅವರ ಕಾಲ್ ನಂಬರ್ ಈ ಡಿಸ್ಪ್ಲೇ ಮೇಲೆ ಹಾಕಿಡ್ತೀನಿ. ಅವರಿಗೆ ಸ್ಪಂದಿಸ್ರಿ, ಅವರು ಕೂಡ ನಿಮಗೆ ಸ್ಪಂದಿಸ್ತಾರೆ ಅಂತ ಹೇಳ್ತಾ ನಾನು ನಿಮಗೆ ಮತ್ತೆ ನಿಮ್ಮ ಕಾರ್ಯಕ್ಕೆ ಶುಭವಾಗಲಿ ಅಂತ ಲೈವ್ ಸಾಗರ್ K15 ಮುಖಾಂತರ ಹೇಳ್ತೀನಿ ಸರ್. ಧನ್ಯವಾದಗಳು.